ಈ ಕಿರು ನಾಟಕದಲ್ಲಿ ನನ್ನ ಪಾತ್ರ ಬ್ರೋಕರ್ ಸಾಮಾನ್ಯ. ಈ ಕಿರು ನಾಟಕದಲ್ಲಿ ನನ್ನ ಪಾತ್ರ ಊರ ಹಿರಿಯರು. ಈ ಕಿರು ನಾಟಕದಲ್ಲಿ ನನ್ನ ಪಾತ್ರ ಹುಡುಗಿಯ ತಂದೆ. ಈ ಕಿರು ನಾಟಕದಲ್ಲಿ ನನ್ನ ಪಾತ್ರ ಊರಿನ ಹಿರಿಯರು. ಈ ನಾಟಕದಲ್ಲಿ ನನ್ನ ಪಾತ್ರ ಹುಡುಗಿಯ ತಾಯಿ. ಈ ನಾಟಕದಲ್ಲಿ ನನ್ನ ಕಿರಿಯ ಪಾತ್ರ ಹುಡುಗಿ. ಈ ಪಾತ್ರದಲ್ಲಿ ನನ್ನ ಪಾತ್ರ ಊರಿನ ನಾಗರಿಕ. ಬರೀ ಏನ್ ಮಾಡತ್ತಿ? ಪೂಜೆ ಮಾಡ್ಕೊಂಡಿದ್ದೆ. ಮಗ ಏನಿಲ್ಲ ಕಾಣುವುದ ನಾವು? ಮಗ ಇಲ್ಲ, ಈ ಕೆಲ್ಸಕ್ಕೆ ಹೋದಪ್ಪ. ಕೆಲ್ಸಕ್ಕ ಯಾಕೆ ಕಳ್ಸಿದವ್ನ? ಕೆಲ್ಸಕ್ಕೆ ಹಂಗ ಕೆಲಸ ಐತಿ, ಹೋಗ್ಬೇಕು. ಹೌದಾ? ಮತ್ತ ಹಂಗೂ ಮುಗದು ವಯಸ್ಸಾಗಿದ್ವಲ್ಲ, ಮೊನ್ನೆ ಬಂದಿದ್ರು ಕನ್ನೆ ನೋಡಾಕ. ಅಂದ್ರ ಅದಕ್ಕೆ ನಾನು ಏನಂದೆ, ನನ್ನ ಮಗುಗೆ ಇನ್ನೂ ವಯಸ್ಸಾಗಿಲ್ಲ ಅಂತಂದೆ. ಅದಕ್ಕ ಮತ್ತೆ ಕನ್ನೆ ನೋಡೋಣ ಬೇಡ ಅವಂಗ. ಮತ್ತೆ ಕನ್ಯೆ ಮದುವೆ ಆದ್ರೆ ಮತ್ತೆ ಅವ್ರು ಮಾಡಿದ್ರೆ ಮತ್ತೆ ನೀವು ಮಾಡ್ಬೇಕು. ನನಗೆ ವಯಸ್ಸು ಕಮ್ಮಿ ಆಗಿಲ್ಲ. ಮಾನ ಮಾಡಿದ್ರೆ ಹೋಗಿ ನನ್ನ ಮಗಕ್ಕೆ ಕನ್ಯೆ ನೋಡೋದು ಹೇಳಿ ಬರ್ತಾರ ಊಟಕ್ಕೆ ಮಾಡಿ ಬರ್ತಾನೆ. ಮತ್ತೆ ಬರ್ಲೇಬೇಕಲ್ಲ, ಕೆಲಸ ಐತಿ. ಆಯ್ತು ಮತ್ತೆ ಬರ್ಬೇಕಲ್ಲ. ಮಗ ವಯಸ್ಸಿಗೆ ಮೂವತ್ತು ಗಡಿ ತಟಾದನ. ಕನ್ಯೆ ನೋಡೋ ಜವಾಬ್ದಾರಿ ನಿಂದ. ಅವ್ನು ನಿನ್ನ ಮಗ ಅನ್ಕೊಂಡ್ಬಿಡ. ತುಪ್ಪದ ಡಿಪಾಚ್ ಅಂತ ಸೊಸೆ ನಿಮ್ಮ ಮನೆ ತರಲಿ. ತುಪ್ಪದ ಡಿಪಾಚ್ ಪುಣ್ಯ ಕಡೆಗೆ ಸಕ್ರಿ ಬಾಯಿ ತುಂಬ ಹಾಕ್ತಾನೆ. ಹುಡುಗಿ ಫೋನ್ ಹಚ್ತೀನಿ. ಆಯ್ತು, ನಾ ಬರ್ರಿ ಅಂದ್ರೆ ನಮಸ್ಕಾರ. ಮನೆ ಹೋಗ್ತೀನಿ ಮಾಡ್ಲಿಂತ ಕೆಲಸ ಇತ್ತಲ್ಲ, ಹೆಂಗೋ ಒಂದು ಕೆಲಸ ಮಾಡೈತಿ. ಇವ್ರ ಮನೆ ಒಂದು ಯಾವ್ದು ಗಂಟೆ ಹಾಕಿ ನಾನು ಒಂದು ರೊಕ್ಕ ಮಾಡ್ಕೊಂಡ್ಬರುತ್ತೆ. ರಾಮಣ್ಣ ಮನೆಯಾಗ ಹೆಣ್ಮಕ್ಳಾದ್ರೆ ಹುಡ್ಕೊಂಡ್ ಬರ್ಬೇಕು ಸರ್. ಮರ್ಯಾದೆ ತಗೋದಿಲ್ಲ. ಕೆಲಸ ಬಂದೆಪ್ಪ. ಅವ್ರ ಮನೆಗೆ ಮಗು ಬೇಕಂತ ಸೊಸಿ. ಅದಕ್ಕ ಪ್ರೇಮ್ನಾಗ ಬರವಲ್ಲ ಮತ್ತ ಅವನು ಹುಡುಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನೌಕರಿ ಮಾಡ್ತಾನೆ. ಎಕರೆ ಅಡ್ಡಿ ತೋಟ ಐತಿ, ಮನೆ ಐತಿ. ಅದಕ್ಕೆ ಏನ್ ಮಾಡ್ಬೇಕ್ರಿ ಈಗ? ಏನಿಲ್ಲ, ಅದ ಮತ್ತೆ ನಿಮ್ಮ ಮಗಳು ಕೊಡ್ತೇವೆ ಅಂತ ಕೇಳಿ ನಾ ತೋರಿಸ್ತೀನಿ ನೋಡ್ರಿ. ಮತ್ತೆ ನೀವು ಅಂದ್ರೆ ನಾಳೆ ತೋರಿಸ್ತೀನಿ ನೋಡ್ರಿ ಶಾಮಣ್ಣರ. ಹುಡುಗ ಹೆಂಗಿರ್ಬೇಕಂದ್ರ ಸೇಮ್ ನೋಡಕ ಹಾಲಿ ಕೆಣಿ ಹತ್ತಲ್ಲ, ಕಣ್ಣಿಗೆ ಮಿಡ 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 ಮಿಂಚಬೇಕವ. ಸೆಂಟ್ರಲ್ ಗೌರ್ಮೆಂಟ್ನಾಗ ಜಾಬ್ ಮಾಡ್ಬೇಕವ. ಶಾಮಣ್ಣರ ಅಂತದೇನ್ ಬ್ಯಾಡ್ರಿ. ನನ್ನ ಮಗಳು ತಾಯಿ ತಪ್ಪಿ ಹೌದಾ? ಹಂಗ ನಾವು ಬೆಣ್ಣೆ ಹಂಗ ಸಾಕಿ ನನ್ನ ಮಗಳ ನೋಡಿ ಯಾವ ಹಂಗ ಕೊಡ್ತೀರೋ ನೋಡ್ರಿ. ನೀವೇ ಸುಳ್ಕೊಬ್ರಿ. ಹುಡುಗ ಹೆಂಗ ಮಾಡ್ರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ ಇದ್ದಾಗ ದರ್ಶನ ಬೇಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ ಹಂಗಾರೆ ನೀವ್ರಿ ಆದ್ರ ನೀವು ಮಾಡ್ರ ಗಲಾಟೆ ಮಾಡ್ರ ಬರ್ರಿ ಮಕ್ಕಳು. ಬೇಡ್ರಿ. ನಾ ಫೋನ್ ಹಚ್ಚಿದ್ರೆ ನಾಳೆ ಬಾ ಅಂತ ಹೇಳ್ಬಿಡ್ತೀನಿ. ಮಾಡಿ ಮಾಡಿ ಮಾಡಿ. ಹಲೋ ಸುಧನ್ರೆ, ನಮಸ್ಕಾರ ರೀ. ನಮಸ್ಕಾರ ಹೇಳ್ರಿ.
ಏನ್ ಅನ್ಸುತ್ತಾರ ಮತ್ತ ನೀವು ಯಾರು ನೋಡಿದ್ರಲ್ಲಿ ಮನೆಗೆ ಹಾ ಹೇಳ್ತೀರಿ ಇಲ್ಲಿ ಮೋಟೆ ಬಂದವ್ರು ರಾಮಣ್ಣವ್ರ ಮನೆಗೆ ಬಂದಿರಿ ಆರಾಮಿಲ್ಲ. ಮೋಟೆ ಬಂದವ್ರು ರಾಮಣ್ಣವ್ರ ಮನೆಗೆ ಬಂದ್ರಿ ನಾಳೆ ಬಂದ್ಬಿಟ್ರಿ ನೋಡಾಕ ಆಯ್ತು ಸ್ವಲ್ಪ ಕೆಲಸ ಇದೆ ನನ್ನ ಮಗನ ಕಳಿಸ್ತೇನೆ ಆಮೇಲೆ ನಾನು ಹೆಂಡತಿ ಹೋಗ್ತೀವಿ ಹಾ ಸರಿ ಸರಿ ಬರ್ರಿ ಏನ್ ಮಾಡೋಣ ಬಂದ್ರಿ ಚಪ್ಪ ಮಗ ಏನಿದಪ್ಪ ಹೌದಪ್ಪ ನೀವೊಂದ್ ಸಿಹಿ ಸುದ್ದಿಪ್ಪ ಅಂತ ಸಿಹಿ ಸುದ್ದಿ ಅಂತಂದಿಪ್ಪ. ಕನ್ನೆ ನೋಡಿಪ್ಪ ಕನ್ನೆ ಕನ್ನೆ ಇಲ್ಲೇ ಬೆಟ್ಟ ಬಂದದಂತ ರಾಮಣ್ಣನಂತವ್ರು ಮೊಟ್ಟೆ ಬಂದ ಹಾ ಆಯ್ತ್ ಆಯ್ತ್ ಇವತ್ತು ಅಕ್ಕ ನಾನು ನೋಡ್ಕೊಂಬರಕ. ಹಾ ನೀನು ಒಂದ್ ಸ್ವಲ್ಪ ಮುಂದೆ ಹೋಗ್ರಿ ನಾನ್ ನಿಮ್ಮ ಹಿಂದ್ ಬರ್ತೇವೆ ಸರಿ ಅಪ್ಪ ಸರಿ ಸಾಸುನೋರೆ ಸರೋಜ ಬಂಗಾರಿ ಅವರೇ ಆಶೀರ್ವಾದ ಮಾಡಿ ಮದುವೆ ಬರ್ತೆ ಕ್ರಮ ಸಾಸುನೋರೆ ಅಮ್ಮ ಸಾಸುನೋರೆ ಸರೋಜ ಬಂಗಾರಿ ಅವರೇ ಆಶೀರ್ವಾದ ಮಾಡಿ ಮದುವೆ ಬರ್ತೆ ಕ್ರಮ ತಪ್ಪದೆ ಹಾಜರಿ ನೀಡಬೇಕು ತಪ್ಪದೆ ಹಾಜರಿ ನೀಡಬೇಕು ಆಫ್ ಮಾಡ್ರಿ ಸಾಕತ್ತು ಇಷ್ಟೇ ವಯಸ್ಸಾಗತ್ತಿದ್ದು ನನಗೆ ಮಕ್ಕಳು ಏನ್ ಕೇಳ್ತಾ ಏನ ಇವ್ರಾಗ ಒಂದು ಹೆಣ್ಣು ನೋಡ್ಯಾನಂತ ಊರೇನೋ ಹೊಸದೈತಿ ಅಡ್ರೆಸ್ ನೋಡಿದ್ರೆ ಗೊತ್ತಾಗೋದು ಯಾರನ್ನ ಕೇಳ್ಬೇಕಂದ್ರೆ ಯಾರು ಕಾಣವಲ್ರಲ್ಲ ಏನು ಕಮೆಂಟ್ ಮಾಡಂಗಿಲ್ಲ ಸುಮ್ಮನೆ ಯಾರೋ ಗರ ಹಾಕ್ತಾರ ಇನ್ನ ಕೇಳ ಅಣ್ಣ 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 ಇರ್ತೀವಿ ಯಾವ ಹೋಗೋ ಏನೇನ ಇಲ್ಲಿ ಒಂದು ಅಡ್ರೆಸ್ ಬೇಕಿತ್ತು ನನಗೆ ಏನ ಅಡ್ರೆಸ್ ಏನ ಹೊಟ್ಟಿ ರಾಮಣ್ಣನ ಮನೆ ಎಲ್ಲಿ ಬರ್ತೈತೆ ಅಂತ ಕೇಳ್ಬಿಡ್ತ ಹೊಟ್ಟಿ ಹೊಟ್ಟಿ ರಾಮಣ್ಣನ ಮನೆ ಏನ್ರಿ ಏನ್ ಹೇಳಕತ್ತ ನೀವು ಕೇಳೋದು ಕಿವಿ ಕೇಳೋದು ಮನೆ ಏನ್ ಆಗಿದೆಯೋ ಮನೆ ಏನ್ ಹೇಳ್ತಿ ಅನ್ನೋದು ಗೊತ್ತಾಗೋದು ನನಗೆ ಗೊತ್ತಾಗೋದು ಅಲ್ಲೇ ಕೇಳ್ಬಾ ಕಿವಿನಾರ ಕೇಳ್ತಾ ಇಲ್ಲ ಅಡ್ರೆಸ್ ಕೇಳ್ತಾನ ಹೊಟ್ಟೆ ಅಂತಾನ ಇದೇನ ಅಂತಾನ ಇವ್ರ ಇರೋದು ಹಂಗೈತೇನ ಮತ್ತೆ ಯಾರು ಕಾಣೋದಿಲ್ಲ ಏನ್ ಮಾಡ್ತೀಪ ಇದೇ ಹೊಟ್ಟಿ ರಾಮಣ್ಣರ ಮನೆ ಬೇಕಿತ್ತು ನಂಗೆ ಹೊಟ್ಟಿ ರಾಮಣ್ಣ ಮೀಸಿ ಬೈಲಾನ ಅಲ್ಲ ಅಲ್ಲ ಪೈಲಾನ ಹಾ ಪೈಲಾನ ಅವ್ರ ಮನೆ ಒಂದು ಹುಡುಗಿ ಇತ್ತು ಹುಡುಗಿ ಓಡೋಗಿಲ್ಲ ಹಾ ಹೊಟ್ಟಿ ರಾಮಣ್ಣ ಪೈಲಾನ ಅವ್ರಿಗೇನ್ ಬೇಡ ನಿನ್ನ ಹೇಳ ಈಗ ಬರ್ತೇವೆ ಅಡ್ರೆಸ್ ಸುತ್ತಾಡ್ಸ್ಕೊಂಡ್ ಇವ್ರಾಗ ಯಾರು ಅಡ್ರೆಸ್ ಹೇಳ್ಯಾರ ನಂಗೆ ಗೆರಲ್ಲ ಇಲ್ಲೇ ಬೋಬರಾಗತ್ತೆ ನಮ್ಮ ದೊರ ಹೇಳೋ ಮನುಷ್ಯ ಇವನ್ನ ಬಂಕ ಅಣ್ಣ ಇದ್ಕ ನೀನು ಪುಣ್ಯ ಬರ್ತೈತಿ ಒಂದು ಅಡ್ರೆಸ್ ಕೇಳ್ತಾನಿ ಅಡ್ರೆಸ್ ಹೇಳ್ಬೋದು ನನಗೆ ರಾಮಣ್ಣಲ್ಲ ರಾಮಣ್ಣ 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 ಹಾ ಹೊಟ್ಟೆ ರಾಮಣ್ಣ ನಾವನೇ ತಡಿ ತಡಿ ನಾವನೇ ಬಂದೆ ಎಲ್ಲಿಗೆ ಬಡಕ್ ಬಡಕ್ ಮತ್ತೆಲ್ಲಿಗೆ ಬಡಕ ಇಲ್ಲಿಗೆ ಕರ್ಕೊಂಬರ್ತೀನಿ ಮತ್ತೆ ಆರಾಮನೇ ಎಂತ ಊರಾಗ ಕೇಳಂಗಿಲ್ಲ ಬಾಯ್ ಬರಂಗಿಲ್ಲ ಅಡ್ರೆಸ್ ಗೊತ್ತಾಗೋದು ಇಂದ ಬರಕತ್ತೀನಿ ಅಂತಾನ ಅವಾಗ ಫೋನ್ ಹಚ್ಚಿ ಕೇಳ ಅಂತಡಿ ಕೇಳಪ್ಪ ಎಲ್ಲದಿವಪ್ಪ ಇಂದ ಬರಂತ ಮಗ ಏನಾತ ಎಂತ ಊರಾಗ ಹೆಣ್ಣು ಹುಡುಕಿ ಏನು ಅಂತ ಯಾಕ ಹಂಗಕ್ಕ ಒಬ್ರು ಅಡ್ರೆಸ್ ಹೇಳ್ಕೊಂಡ್ರೆ ಏನಿಲ್ಲ ಮತ್ ಹುಡುಗಿನ ಹಂಗಾಗ್ತಿದ್ದಾಳೆ ಬಂದ್ ಹಿಂದೆ ನೀನು ನಾನು ನೀವು ಬರಂತ ಬಂದ್ರೆ ಜಲ್ದಿ ಬರ್ಬೇಕಂತ ಅವಸರ ಐತೆ ನನಗೆ ಟೈಮು ಭಾಳ
ನಮ್ಗೆ ಹಿರಿಯರು ಬರ್ತಾನೆ ಅಂತ ಏನು ಸುತ್ತಿಲ್ಲ ಅವ್ರದ್ದು ಏನು ಗೊತ್ತಾಗ್ಬಿಟ್ಟು ಏನಾಗ್ತದೆ ಏನು ಅವ್ರಿಗೆ ದಾರಿ ಸರಿ ಇದ್ದ ಇಲ್ಲ. ಯಾಕಪ್ಪ ಇನ್ನ ಅಡ್ರೆಸ್ ಇಲ್ಲ ನಿನಗೆ? ಇಲ್ಲ ಮರಿ ಯಾವ ಕಳಿಸಿ ಏನು ಅಡ್ರೆಸ್ ಹೋದ್ರೆ ಯಾರು ನೋಡಿದ್ರಿ ಇಲ್ಲಿ ಬಾ ಕರ್ಕೊಂತೀನಿ ಬಾ. ನಮಸ್ಕಾರ ರೀ. ಬರ್ರಿ ನಮಸ್ಕಾರ ಆರಾಮಿದ್ದೀರಿ? ಬರ್ರಿ ಕೂತ್ಕೊಳ್ಳಿ. ಬಂದ್ ನೋಡ್ರಿ ಇವ್ರ ನೋಡ್ರಿ ಗಣಿ ಕಡೆ. ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಈಗ ಇವ್ರು ನೋಡ್ರಿ ಇವ್ರು ಗಂಡಿ ನಾವ ನಾನು ಗಂಡಿ ನಾಪ ಅವರ ನೋಡ್ರಿ ಚೆನ್ನಾಗಿ ಮತ್ತೆ ನಿಮ್ಮ ಊರಾಗ ಯಾರು ಹೇಳಿಲ್ಲನ್ರಿ? ಅದರಿ ದೊಡ್ಡವ್ರು ಹಿರಿಯ ಮನುಷ್ಯ ಅಂತ ಅದರಿ ಒಂದು 3 ಮಂದಿ ಅವ್ರು ಬರೋ ಟೈಮ್ ಮಾತ್ರ ನೋಡಿ ಇಲ್ಲ ನೋಡಿ ಬರ್ರಿ ಬರ್ರಿ ಏನಮ್ಮ ಆಮೇಲೆ ಕಾಣಲಿಲ್ಲ ನಮಗ ಏನ್ ಮಗ ಎಲ್ಲರಿಗೂ ಪರಿಚಯ ಆಗ್ಬಿಟ್ಟಿ ಏನೋ ಊರ್ಲೆ ಫೇಮಸ್ ಆಗ್ಬಿಟ್ಟ ಮದುವೆ ಹೆಂಗೈತ್ರಿ ಪ್ರಯಾಣ ಚೆನ್ನಾಗೈತ್ರಿ ಚೆನ್ನಾಗೈತೆ, ಚೆನ್ನಾಗೈತೆ. ಊರಿನ ವಾತಾವರಣ ಏನಾಗಿತ್ತು? ಸ್ವಲ್ಪ ಕಾಡು ಭಾಳ ಇದೆ ಅದಾವ್ರಿ. ಹಂಗೇನಿಲ್ರಿ, ಊರು ಚೆನ್ನಾಗೈತೆ. ಚೆನ್ನಾಗೈತೆ. ನನ್ಗೆ ಒಂದೇ ಸಮಸ್ಯೆ ಆಗಿತ್ತು. ನನ್ನ ಮಗನ ಕಳ್ಸಿದ್ದೆ ಅವ್ನಿಗೆ ಯಾರು ಅಡ್ರೆಸ್ ಹೇಳೇನ್ರಿ ಅದು ಭಾಳ ಬೇಜಾರ ಹೋಗ್ಬಿಡ್ರಿ ಮತ್ತ ಅಷ್ಟ ಮನಿ ಮುಂದೆ ಬಂದ ಬರ್ತಾನಮ್ಮ ಮಂತ್ರಿ ಏನಂತ ಹುಡ್ಕೊಂಡ್ರಿ ಏನಿಲ್ರಿ ಸ್ವಲ್ಪ ನಮ್ಮ ಹುಡುಗ ಔಷಧ ಬಾ ರುಕ್ಮಿಣಿ ಕೈಗೆ ಕ್ಯಾಮ್ರಾ ಫೇಮಸ್ ಅಲ್ಲಲ್ಲ ಫೋನ್ ಮಾವರಿಗೆ ಭಾರಿ ಸಂಸ್ಕೃತಿ ಅದ ನೋಡಪ್ಪ ಈಗ ನಾವು ಹುಡುಗಿ ಚಂದ ಹುಡುಗಿ ನಡೆ ಹುಡುಗಿ ನೋಡಿ ನಮ್ಗೆ ಭಾಳ ಖುಷಿ ಆಯ್ತು ಮತ್ ನೋಡ್ರಿ ಎಷ್ಟೋ ನೋಡ್ಕೊಂಡಿರ್ತೀರಿ ಮತ್ ಮುಂದೆ ಮಾತಾಡ್ರಿ ಮಾತಾಡೋಣ ಸಮಾನ ಹಂಗೆ ಏನು ನಮ್ಮೂರ್ ಕಡೆಗೆ ಮಳಿ ಬೆಳೆ ಹೆಂಗೈತ್ರಿ ಕೊಟ್ಟಾನ್ರಿ ಅದೇ ದೇವ್ರ ಬಾರಿ ಕೊಟ್ಟಾನ್ರಿ ಏನಿಲ್ರಿ ಹುಡುಗ ಸಣ್ಣ ನೌಕರಿ ಮಾಡ್ತಾನೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಅದಕ್ಕ ಹುಡುಗನ ಕಡೆ ನೋಡ್ರಿ 10 ಲಕ್ಷ ವರ್ಷ 10 ಕೆಜಿ ಬಂಗಾರ ಬಿಲ್ಡಿಂಗ್ ಏನು ಏನಂತ 10,000 10 ಲಕ್ಷ ಎದಕ್ಕ ವರದಕ್ಷಿಣೆ ಅಂತ ಮಾತಾಡ್ತೀನಿ ಏನ ಸಮಾನ ಇದಕ್ಕೆ ನಿಮ್ಮ ಒಪ್ಪಿಗೆ ಏನೈತೆ ಹೇಳ್ರಿ 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 ಕೇಳ್ತೀರಿ ಅಲ್ಲ ಸಮಾನ ಏನ್ ಹೇಳ್ತೀನಿ ನಮ್ ಬಗ್ಗೆ ನಿಂಗೆ ಗೊತ್ತಿಲ್ಲ 20 ಎಕರೆ ಹೊಲ ಐತ್ ನಮ್ದು ನೀರಾವರಿ ಸೆಂಟ್ರಲ್ ಗೌರ್ಮೆಂಟ್ ನಾಗ ಕೆಲಸ ಮಾಡ್ತಾನ ಅವ ಮತ್ತೆ ಅವ್ನು ವ್ಯಾಲ್ಯೂ ತರ ಬೇಡನೆ ನಾವು ಬಡವರು ದಿನ ಕೂಲಿ ಹೋಗ್ಬೇಕು ನಾವು ಒಂದ್ ವರ್ಷ ಕೂಲಿಗೆ ಬಹಳ ಕಷ್ಟ ಐತಿ ಮತ್ತೆ ನನ್ನ ನೇತ್ ಬೇರೆ ತಿರ್ಕೊಂಡು 4 ವರ್ಷ ಆಗ್ತದೆ ನನ್ನ ಮಗಳನ್ನ ಸುಖವಾಗಿ ಬೆಳೆಸ್ಬಿಟ್ಟೆ ನಾವು ಹಂಗಾಗಿ ಮತ್ತೆ ನಮ್ಗೆ ಅಷ್ಟೆಲ್ಲ ಕೊಡಕ್ಕಾಗಲ್ಲ ಅಷ್ಟು ಕೊಡೋದ್ರಿ ಮತ್ತೆ ಹೆಂಗ್ ಮಾಡ್ತಾರೆ ನೋಡಿ ಇದು ಆಗೋ ಸಮಾನ ನಮ್ಮ ಮಂದಿ ಮನಿ ಅಂತ ಐತೆ ಗೊತ್ತಿಲ್ಲ ನಿಂದೆ ಏನಾಯ್ತು ಮಗ ಯಾಕೆ ಏನಾಯ್ತು ಅಕ್ಕಿ ಬೆಲೆ ಕಟ್ಟಾಗಿದ್ದೆ ನನ್ನ ಬೆಲೆ ಹಂಗ್ ಬೇರೆ ಮಾಡಿದ್ರೆ ಆ ಕಾಯ್ದೆ ಪ್ರಕಾರ ಹಂಗೆ ನೀವು ವರದಕ್ಷಿಣೆ ತಗೊಂಡ್ರೆ ನಾನು 5 ವರ್ಷ ಜೈಲಿಗೆ ಹೋಗ್ಬೇಕಾಗತ್ತಿ ದಂಡ ಕಟ್ಟಬೇಕು ಜೈಲಿಗೆ ಕಳಿಸ್ಬೇಕಂತ ಮಾಡಿ ಏನು ಇರೋಪ್ಪ ಮಗ ನೀನ್ ಜೈಲ್ ಕಳ್ಸಿ ನಾನು ಏನ್ ಮಾಡಿ ಆಗಲ್ಲ ನಮ್ಗೆ ನನಗೆ ಅದ ಉಪಯೋಗಿ ವರದಕ್ಷಿಣೆ ಏನು ಬೇಡ ನನಗೆ ಆಯ್ತು ಬಿಡ ಆಯ್ತು ಈ ಸಾಮಾಜಿಕ ನಾಟಕವು ವರದಕ್ಷಿಣೆ ಕಾಯ್ದೆ ನಿಷೇಧದ ಬಗ್ಗೆ 1961 ಕಾಯ್ದೆ ಬಗ್ಗೆ ತಿಳಿಸುತ್ತದೆ. ಈ ಕಾಯ್ದೆ ಪ್ರಕಾರ ವರದಕ್ಷಿಣೆಯು ಶಿಕ್ಷಾರ್ಹ ಅಪರಾಧವಾಗಿದೆ. ವರದಕ್ಷಿಣೆ ಕೊಡೋದಾಗಲಿ ಅಥವಾ ಪಡೆಯೋದಾಗಲಿ ಒಂದು ಶಿಕ್ಷೆ ಅಂತ ಹೇಳಿ ಪರಿಗಣಿಸ್ತವೆ. ಹಾಗಾಗಿ ಮುಂದೆ ವರದಕ್ಷಿಣೆ ಪಡೆಯೋದಾಗಲಿ ತೆಗೆದುಕೊಳ್ಳೋದಾಗಲಿ ಮಾಡದೆ ಸಮಾಜದಲ್ಲಿ ನಿಮಗೇನಾದರೂ ವರದಕ್ಷಿಣೆ ತೆಗೆದುಕೊಳ್ಳೋದು ಕಂಡು ಬಂದಲ್ಲಿ ಅವಾಗ ಈ ಕಾಯ್ದೆ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಈ ಸಾಮಾಜಿಕ ನಾಟಕವನ್ನು ಮುಗಿಸುತ್ತೇವೆ.